ಮಗ ನಿನ್ನ ಹೆಗಲ ಮೇಲೆ ಯಾಕೆ ಹೊತ್ಕೊಂಡು ಅಡ್ಡಾಡ್ತೀನಿ ಅಂದ್ರೆ ನಾನು ಸಾಲಿ ಕಲೀಲಾರ್ದ ಹಳ್ಳಿ ರೈತ ಮಗ. ನಿನಗೆ ಯಾಕೆ ಹೆಗಲ ಮೇಲೆ ಕುಂದರ್ಸ್ಕೊಂಡು ಅಡ್ಡಾಡ್ತೀನಿ ಅಂದ್ರೆ ನನ್ನ ಕಣ್ಣು ಯಾವ ಜಗತ್ತನ್ನು ನೋಡಿಲ್ಲಲ್ಲ, ಆ ಕಣ್ಣು ನೀನು ನೋಡಬೇಕು ಅಂತ ನನ್ನ ಹೆಗಲೇರಿಸಿ ಕುಂದರ್ಸಿ ನಿನಗಂತ ಹೇಳ್ತಾನೆ. ಮತ್ತು ತಾಯಿ ತಾನ ತಂಗಳು ದುಂಡು ನಮಗೆ ಬಿಸಿಯಾದ ಅಡಿಗೆ ಉಣಿಸಿದ ಜೀವ, ತಾನು ಹರಕಂಗಿ ಹಾಕ್ಕೊಂಡು ತಮಗೆ ಹೊಸ ಬಟ್ಟೆ ಕೊಟ್ಟ ಜೀವ. ಯಾರು ನಮಗೆ ಆದರ್ಶ ಆಗ್ಬೇಕು ಹೇಳಿ? ನಮ್ಮ ರೂಮಿನೊಳಗೆ ಆ ಸಿನಿಮಾ ಸ್ಟಾರ್ಗಳು, ಕ್ರಿಕೆಟ್ ಸ್ಟಾರ್ಗಳು ಫೋಟೋಗಳನ್ನು ನಾವು ಹಾಕ್ಕೊತೀವಿ. ಅವ್ರು ಹೀರೋಗಳು ಹೌದು. ಹೀರೋಗಳು ಅಂದ್ರೆ ರೀಲ್ ಹೀರೋಗಳು ಅವರಷ್ಟೆ. ಆದರೆ ನಮಗೆ ಜನ್ಮ ಕೊಟ್ಟು ಬೆಳೆಸಿ ತಾವು ಕಷ್ಟಪಟ್ಟು ನಮಗೆ ಸುಖದಲ್ಲಿಟ್ಟಂಥ ನಮ್ಮ ಹೆತ್ತ ತಂದೆ ತಾಯಿಗಳು ನಮಗೆ ರಿಯಲ್ ಹೀರೋಗಳು ಅವರಷ್ಟೆ. ಅವರ ಸ್ಮರಣೆಯನ್ನು ನಾವು ಮಾಡಬೇಕಾಗ್ತದೆ. ಸಾವು ಎಲ್ಲರ ಜೀವನದಲ್ಲಿ ಬರುವುದಲ್ಲ. ಹುಟ್ಟಿದ ಮನುಷ್ಯ ಹುಟ್ಟಿವಿ ಅಂದ ಮೇಲೆ ಸಾವು ನಿಶ್ಚಿತ ಇಲ್ಲ. ಯೋಗಿ ಬಿ ಜಾಯೇಗ, ಜೋಗಿ ಬಿ ಜಾಯೇಗ, ಗುರು ಬಿ ಜಾಯೇಗ, ಚೀಲ. ಯಾರು ಉಳಿತಾರೆ ಇಲ್ಲಿ? ಎಲ್ಲರೂ ಹೋಗಬೇಕು. ಗುರುನೂ ಹೋಗ್ತಾನ, ಶಿಷ್ಯನೂ ಹೋಗ್ತಾನ, ಮಹಾರಾಜನೂ ಹೋಗ್ತಾನ, ಪ್ರಜೆಗಳು ಹೋಗ್ತಾರ. ಎಲ್ಲರೂ ಹೋಗೋರು ಒಂದು ದಿವಸ. ಇಲ್ಲಿ ಯಾರು ಖಾಯಂ ಇರಕ್ಕೆ ಬಂದಿಲ್ಲ. ಎವ್ರಿ ಒನ್ ಹ್ಯಾಸ್ ಟು ವೆಕೇಟ್ ದಿಸ್ ಪ್ಲ್ಯಾನೆಟ್ ಅರ್ತ್. ಇದು ಒಂಥರ ಜೀವನ. ಇದು ಇಲ್ಲಿ ಜೀವ ಇದ್ದಾಗ ಮಾತ್ರ ಇದು ಮಜಾ ಅಷ್ಟೆ. ಒಬ್ಬ ಸನ್ಯಾಸಿ, ಒಬ್ಬ ಜನಪ್ರತಿನಿಧಿ, ಒಬ್ಬ ಅಧಿಕಾರಿ, ಒಬ್ಬ ರೈತ, ಒಬ್ಬ ವೈದ್ಯ, ಯಾವಾಗ ಜೀವಂತಿದ್ದಾಗ. ಜೀವ ಹೋದ ಮೇಲೆ ಯಾರೂ ಇಲ್ಲ, ಎಲ್ಲರನ್ನೂ ಒಂದೇ ಕಡೆ ಕಳಿಸೋದೈತಿ.